ಅದರಲ್ಲಿ ವಾಯ್ಸ್ ಕೇಳಿಸ್ತಿಲ್ಲ ಹೌದು. ಸೊ ಇಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ, ಗೊತ್ತಿಲ್ಲ ಅದಷ್ಟಿಗೆ ಅದೇ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇದು 10 ಪೀಸಸ್ ಇದೆ. ಕಿತ್ಬಿಟ್ಟೆ ಇದನ್ನ ನೋಡಿ, ಕಿತ್ತೋಯ್ತು. ಥರ ಜೋಡಿಸೋದು ಅಂತ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ವಾಲ್ ಮೇಲೆ ಡಿಸೈನ್ ಮಾಡೋಣ ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಆಲ್ರೆಡಿ ತಮ್ನೆಲಲ್ಲಿ ನೋಡಿರ್ತೀರ, ಯಾವ ರೂಮ್ ಮೇಕರ್ ಮಾಡ್ತಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ, ಬಟ್ ಇಟ್ಸ್ ಹ್ಯಾಪ್ನಿಂಗ್ ನಾವು. ಪ್ರಾಡಕ್ಟ್ ಕೂಡ ಆರ್ಡರ್ ಮಾಡಿದ್ದೆ, ಸ್ವಲ್ಪ ಅದು ಬರೋದಿತ್ತಲ್ಲ, ವೆಯ್ಟ್ ಮಾಡ್ತಿದ್ದೆ ಒಟ್ಟಿಗೆ ಮಾಡಿದ್ರೆ ಆಯಿತು ಅಂತಂದು. ನಾನು ಏನೇನು ಮಾಡ್ತೀನಿ, ಯಾವ್ಯಾವ ಥರ ಮಾಡ್ತೀನಿ, ನಿಮಗೂ ಹೆಲ್ಪ್ ಆಗುತ್ತೇನೋ, ನೀವೇನಾದರೂ ರೂಮ್ ಮೇಕರ್ ಮಾಡಬೇಕು ಅಂದ್ಕೊಂಡಿದ್ದು ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ, ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ವಾಯ್ಸ್ ಕೇಳಿಸ್ತಿಲ್ಲ ಅಂತ ತುಂಬ ಜನ ಹೇಳಿದ್ರಿ. ಹೌದು, ಮೈಕ್ ತಗೋಬೇಕು, ಅದು ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇ ವಾಲ್ಯೂಮ್ನ ಸ್ವಲ್ಪ ಜೋರಾಗಿ ಕೊಟ್ಕೊಂಡು ಕೇಳಿ. ನಾನು ಎಷ್ಟು ಜೋರಾಗಿ ಮಾತಾಡಿದ್ರು ಅದು ಕೇಳಿಸ್ತಿಲ್ಲ. ಮೈಕ್ ಬರೋವರೆಗೂ ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಪ್ರಾಡಕ್ಟ್ ಏನು ಅಂತ ನಿಮಗೂ ತೋರಿಸ್ತೀನಿ. ಇಷ್ಟು ಆರ್ಡರ್ ಮಾಡಿದ್ದೀನಿ ಇವಾಗ. ಸೊ ಇಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ರೂಮ್ ಮೇಕರ್ ಮಾಡೋಕ್ಕೆ ಅಂತಂದು ಹೇಳಿಬಿಟ್ಟೆ ಮಾಡಿದ್ದೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಬರೋದಿತ್ತು, ಬಟ್ ಅದು ಯಾಕೋ ಗೊತ್ತಿಲ್ಲ, ಅದಷ್ಟಿಗೆ ಅದೇ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಇವಾಗ ಇರೋದ್ರಲ್ಲೇ ಮಾಡೋಣ ಅಂತಂದು ರೂಮ್ ಮೇಕರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನೂ ಐಡಿಯಾ ಇಲ್ಲ ಯಾವ ಥರ ಮಾಡಬೇಕು ಅಂತ. ಸೊ ಇವಾಗ ಈ ಕಾರ್ನರಿಗೆ ಏನಾದರೂ ಮೇಕವರ್ ಟೈಪ್ ಮಾಡೋಣ, ಏನಾದರೂ ಡಿಸೈನ್ ಮಾಡೋಣ ಅಂತಂದು. ಹಾಗೆ ಇದು ಟೇಬಲ್ ಕೂಡ ಆರ್ಡರ್ ಮಾಡಿದೆ. ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇಲ್ಲಿಗೆ ಡಿಸೈನ್ ಮಾಡೋಕ್ಕೆ ಒಂದು ಸ್ವಲ್ಪ ವಾಲ್ ಪೋಸ್ಟರ್ಸ್ನ ತರಿಸಿದ್ದೀನಿ. ಸೊ ಇದು ವಾಲ್ ಪೋಸ್ಟರ್ಸ್ನ ಆರ್ಡರ್ ಮಾಡಿದ್ದೆ. ಕಾರ್ನರಲ್ಲಿ ಏನಾದರೂ ಡಿಸೈನ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಐ ಡೋಂಟ್ ನೋ ಎಷ್ಟು ಪೀಸಸ್ ಇದೆ ಅಂತ ನಾನು ಅನ್ಬಾಕ್ಸ್ ಮಾಡಿರಲಿಲ್ಲ, ನೋಡಬೇಕು ಇವಾಗ. ಐ ಥಿಂಕ್ ಇದು 10 ಪೀಸಸ್ ಇದೆ. ಈ ಥರ ಇದೆ ಪೋಸ್ಟರ್ಸು, ಕಾಣಿಸ್ತಿದೆಯಲ್ಲ, ಈ ಥರ ಇದೆ. ಕನ್ಫ್ಯೂಸ್ ಆಗ್ತಿದೆ ಯಾವ ಥರ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಕಾರ್ನರಿಗೆ ಮಾಡಲಾ ಅಥವಾ ಈ ಕಡೆ ಕಾರ್ನರಿಗೆ ಮಾಡಲಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಸೊ ನೋಡಬೇಕು. ಇದ್ರದ್ದು ಗಮ್ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ. ಗಮ್ಮು ಇದರಲ್ಲೇ ಇದೆ ಅಂದ್ಕೊಂಬಿಟ್ಟು ಕಿತ್ಬಿಟ್ಟೆ ಇದನ್ನ ನೋಡಿ, ಕಿತ್ತೋಯ್ತು. ಗಮ್ ಇದರಲ್ಲೇ ಇದೆ ಅಂತಂದು ತೆಗಿಯೋಕೆ ಹೋದೆ, ಕಿತ್ಬಿಡ್ತು. ಆ್ಯಕ್ಚುಲಿ ನಾನು ನೋಡಿರಲಿಲ್ಲ. ಇದನ್ನು ಪೇಸ್ಟ್ ಮಾಡೋಕ್ಕಂತಲೇ ಈ ಥರ ಗಮ್ ಕೊಟ್ಟಿದ್ದಾರೆ. ಇದನ್ನು ಪೇಸ್ಟ್ ಮಾಡೋದು ಇದು ಗಮ್ಮು. ಇದು ನೋಡಿ ಯಾವ ಥರ ಇದೆ, ಈ ಥರ ಇದೆ ಇದ್ರದ್ದು ಪ್ಲಾಸ್ಟು. ಈ ಥರ ಡಾಟ್ 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 ಇದೆ. ಇದನ್ನು ಪೇಸ್ಟ್ ಮಾಡೋಕ್ಕೇ ಇದು ಗಮ್ ಇರೋದು. ಸೊ ಇದು ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಪೇಸ್ಟ್ ಮಾಡಿಬಿಟ್ಟು ಹಾಕಬೇಕು. ಸೊ ಸುಮ್ಮನೆ ಇಲ್ಲಿ ಈ ಥರ ಜೋಡಿಸೋದು ಅಂತ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೆಲದ ಮೇಲೆ. ಸೊ ಇದೇ ಥರ ವಾಲ್ ಮೇಲೆ ಡಿಸೈನ್ ಮಾಡೋಣ ಅಂತ ಪೋಸ್ಟರ್ನ ಸೆಲೆಕ್ಟೆಡ್ ಇರೋದನ್ನಷ್ಟೇ ಈ ಥರ ಅರೇಂಜ್ ಮಾಡಿದ್ದೀನಿ. ಇದೇ ಥರ ವಾಲ್ ಮೇಲೆ ಡಿಸೈನ್ ಮಾಡೋಣ ಅಂತ. ಇನ್ನು 2 ಪೋಸ್ಟರ್ಸ್ ಹಾಗೆ ಉಳಿದಿದೆ, ಯಾಕಂದರೆ ಈ ಕಡೆ ವಾಲ್ ತುಂಬ ಚಿಕ್ಕದಾಗುತ್ತಲ್ವ. ಸೊ ಹಂಗಾಗಿ ತುಂಬ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇ ಡಿಸೈನ್ ಮಾಡಿದ್ದೀನಿ. ಇಷ್ಟೇ ಹಾಕ್ತೀನಿ. ಇವಾಗ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಪೇಸ್ಟ್ ಮಾಡಿಬಿಡ್ತೀನಿ. ಸೊ ಏನು ಅಂತಂದರೆ, ಈ ಥರ ಪೇಸ್ಟ್ ಮಾಡಿದ್ದೀನಲ್ವ ಈ ಗಮ್ನ. ಸೊ ಇದು ಡಬಲ್ ಟೇಪ್ ಥರನೇ ಇದೆ. ಈ ಥರ ಪೇಸ್ಟ್ ಮಾಡಿದ್ಮೇಲೆ ಈ ರ್ಯಾಪರ್ನ ಹಿಂಗೆ ಕೀಳಬೇಕು.
ಕಿತ್ತರೆ ಈ ಥರ ಕಾಣಿಸುತ್ತೆ. ಇದು ಈ ಥರ ಗಮ್ಮಿದು. ನಾನು ಫಸ್ಟಿಗೆ ಯಾವ ಥರ ಅಂಟಿಸೋದು ಅಂತಲೇ ಗೊತ್ತಾಗಿಲ್ಲ ನನಗೆ, ಯಾವ ಥರ ಇದೆ ಅಲ್ಲ ಇದು ಗಮ್ ಅಂತ. ಸೊ ಇವಾಗ ಒಂದು ಪಾರ್ಟ್ದು ಕಂಪ್ಲೀಟ್ ಆಯಿತು. ನಿಜ ಇದನ್ನು ಒಬ್ರಿಗಂತೂ ಮಾಡೋಕ್ಕಾಗಲ್ಲ, ಜೊತೆಗೆ ಯಾರಾದರೂ ಇರಲೇಬೇಕು. ಯಾಕಂದರೆ ಲೆವೆಲ್ಲೆಲ್ಲ ತಪ್ಪು ಹೋಗ್ಬಿಡುತ್ತೆ ಒಬ್ಬರು ಕೈಲೇ ಆದರೆ. ಪ್ಲಾಸ್ಟರ್ ಇಟ್ಕೊಳ್ಳೋದ ಅಥವಾ ಅದನ್ನು ಪ್ಲಾಸ್ಟರ್ ಕಟ್ ಮಾಡೋದ ಅಂಟಿಸೋದ ತುಂಬ ಇನ್ನೂ ಕಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಹಿಂಗೆಂಗೋ ಟ್ರೈ ಮಾಡಿ ಇದು ಹಾಫ್ ಪಾರ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ 2 ಪೆಂಡಿಂಗ್ ಇತ್ತು, ಅಂದರೆ ಇನ್ನೂ 2 ಪೋಸ್ಟರ್ಸ್ ಉಳಿದಿತ್ತು. ಪ್ಲಾಸ್ಟರ್ ಖಾಲಿ ಆಗೋಗ್ಬಿಡ್ತು. ಇನ್ನೇನು ಅಲ್ಲಿ ಏನು ಪೇಸ್ಟ್ ಮಾಡೋಕ್ಕೂ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಇಷ್ಟಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ಲಾಸ್ಟರ್ ಕೂಡ ಖಾಲಿ ಆಯಿತು, ಅಲ್ಲಿ ಸ್ಪೇಸ್ ಕೂಡ ಇಲ್ಲ. ಸೊ ಫೈನಲ್ಲು ಈ ಥರ ಕಾಣಿಸ್ತಿದೆ. ಸೊ ಇವಾಗ ವಾಲ್ ಕಂಪ್ಲೀಟ್ ಆಯಿತು. ಇಷ್ಟು ಲೀಫ್ ಇದೆ, ಇದನ್ನು ಎಲ್ಲಿ ಅರೇಂಜ್ ಮಾಡ್ಬೇಕಂತಲೇ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಇದು ಇಷ್ಟೊಂದಿದೆ, ನೋಡೋಣ ಎಲ್ಲ ಹಾಕಬೇಕು ಅಂತ. ಐ ಥಿಂಕ್ ಈ ಕಡೆ ಅಂತ ಅಂದ್ಕೊತಿದ್ದೀನಿ, ನೋಡೋಣ. ಪ್ಲಾಸ್ಟರೇ ಸರಿ ಇಲ್ಲ ಅಂದರೆ ಟಕ್ ಅಂತ ಮಾಡಿಬಿಡ್ತಿದ್ದೆ ನಾನು. ಪ್ಲಾಸ್ಟರ್ ಸರಿ ಇಲ್ಲ. ಸೊ ಇವಾಗ ಇಷ್ಟ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ಫುಲ್ ಎಲ್ಲ ಲೀಫ್ನ ಈ ಥರ ಹಾಕಿದ್ದೀನಿ. ಇದಕ್ಕೂ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕಾಣಲ್ಲ. ಸೊ ಈ ಕಡೆದು ಪೋಸ್ಟರ್ಸ್ ಇದೆ, ಈ ಕಡೆ ಲೀಫ್ ಹಾಕಿದ್ದೀನಿ. ಸೊ ಫೈನಲ್ ಲುಕ್ಕು ಈ ಥರ ಈ ಥರ ಕಾಣಿಸ್ತಾ ಇದೆ. ಲೀಫ್ ಎಲ್ಲ ಹಾಕಿದ್ಮೇಲೆ ಐ ಥಿಂಕ್ ಸಮಥಿಂಗ್ ಏನೋ ಮಿಸ್ ಹೊಡಿತಾ ಇದೆ. ಲೈಟ್ನ ಆ್ಯಡ್ ಮಾಡಬೇಕು, ಬಟ್ ನನ್ನ ಹತ್ರ ಗೋಲ್ಡ್ ಒಂದು ಲೈಟ್ ಇದೆ, ಬ್ಲೂ ಒಂದಿದೆ. ಐ ಥಿಂಕ್ ಗೋಲ್ಡೇ ಸೂಟ್ ಆಗೋದು ಅನಿಸುತ್ತೆ. ನೋಡೋಣ, ಅದು ಒಂದು ಆ್ಯಡ್ ಮಾಡಿ ನೋಡ್ತೀನಿ. ಎಲ್ಲದನ್ನು ನೀಟಾಗಿ ಅರೇಂಜ್ ಮಾಡಿಬಿಟ್ಟು, ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಟೇಬಲ್ ಎಲ್ಲ ಹಾಕಿ, ಮ್ಯಾಟೆಲ್ಲ ಹಾಕಿದ್ಮೇಲೆ ಕಂಪ್ಲೀಟ್ ಈ ಥರ ರೂಮ್ ಕಾಣಿಸ್ತಿದೆ. ನಾವಿರೋ ಜಾಗನ ಈ ಥರ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ನಮಗೂ ಏನೋ ಒಂಥರ ಖುಷಿ ಸಿಗುತ್ತೆ. ನಾವು ಮಾಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ.
ಆ್ಯಂಡ್ ಕಿಚನ್ ಮೇಕವರ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರದ್ದು ವ್ಲಾಗ್ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ಮೇಕವರ್ಗೆ ಯೂಸ್ ಮಾಡಿರೋ ಪ್ರಾಡಕ್ಟ್ ಯಾವುದಾದ್ರೂ ಬೇಕು ಅಂತ ಅನಿಸಿದರೆ ಲಿಂಕ್ ಅಂತಂದು ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.